ಮೀಸಲಾತಿ ಅನ್ನೋದು ಎಸ್, ಇದರಿಂದ ರಾಜಕಾರಣ ಮಾಡೋಕ್ಕಾಗಲ್ಲ. ಮೀಸಲಾತಿಯಿಂದ ಏನು ನೀವು ಕಡ್ದು ಕಟ್ಟೆ ಹಾಕ್ತೀರಿ? ಯಾವುದೋ ಒಂದು ಶಿಕ್ಷಣದಲ್ಲೇ ಒಂದು ಚೂರು ಮೀಸಲಾತಿ ಸಿಗ್ಬೋದು, ಅಪಾಯಿಂಟ್ಮೆಂಟಲ್ಲಿ ಸಿಗ್ಬೋದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ನೀವು ಅಪಾಯಿಂಟ್ಮೆಂಟೇ ಇಲ್ಲವಲ್ಲ, ಈಗೆಲ್ಲ ಔಟ್ಸೋರ್ಸು. ಯಾವ ಸರ್ಕಾರದಲ್ಲಿ ನೀವು ಪರ್ಮನೆಂಟ್ ಜಾಬ್ ಕೊಡ್ತಾ ಇದ್ದೀರಿ? ಈಗ ಔಟ್ಸೋರ್ಸಸ್ ತಗೊಳ್ಳೋನ್ನ ಯಾರನ್ನ ಒಳಮೆ ನಿಮ್ಮ ಮೀಸಲಾತಿ ಕೊಟ್ಬಿಟ್ಟು ಅವರಿಗೆ ಲೈಫ್ ಕೊಡ್ತೀರಿ? ಸೋಷಿಯೋ ಎಕನಾಮಿಕ್ ಅಂತೀರಿ ಒಂದು ಕಡೆ, ಇನ್ನೊಂದು ಕಡೆ ಜಾತಿ ಗಣತಿ ಅಂತೀರಿ. ಜಾತಿ ಗಣತಿ ಒಳಗೆ ಅದ್ಯಾವುದೋ ಕಮ್ಯುನಿಟಿ ಇಷ್ಟು, ಇದ್ಯಾವುದೋ ಕಮ್ಯುನಿಟಿ ಇಷ್ಟು ಅಂತೇಳಿ ನೀವು ಹೇಳ್ಕೊಂಡು ತಿರುಗಿದ ತಕ್ಷಣ ಏನು ರಾಜಕೀಯ ಚಿತ್ರಣ ಬದಲಾವಣೆ ಮಾಡೋಕ್ಕಾಗತ್ತಾ? ಎಷ್ಟು ದಿವಸ ಈ ರಾಜಕೀಯ ಮಾಡ್ತೀರಿ? ಹೊಡೆದಾಳ ನೀತಿನ ಜನಕ್ಕೆ ಏನು ಕೊಟ್ರಿ ಹೇಳಿ? ನೀವೇ ಇದ್ದೀರಲ್ಲಪ್ಪ 5 ವರ್ಷ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಕ್ಕೆ ನ್ಯಾಯ ದೊರಕಬೇಕು ಅಂತೀರಿ. 5 ವರ್ಷ, ಈಗ 2 ವರ್ಷ, 7 ವರ್ಷ ದೇವರಾಜ ಅರಸು ಮೀರಿಸ್ತಾ ಇದ್ದೀರಿ. ಯಾವ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಲೈಫ್ ಕೊಟ್ಟಿದ್ದೀರಪ್ಪ? ನನ್ನ ಹತ್ರಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹೆಣ್ಮಗಳು ಗದಗ ಜಿಲ್ಲೆಯಿಂದ ಬರ್ತಾಳೆ, ಹಸು ಸಾಕೊಂಡಿರ್ತಾಳೆ, ಸತ್ತೋಗ್ಬಿಡ್ತವೆ. ಮತ್ತು ಅವಳಿಗೆ ಯಾರೋ ಆರ್ಥಿಕ ನೆರವು ಸರ್ಕಾರದ ಮುಂದೆ ಹೋದ್ರೆ ಕೊಡಲಿಲ್ಲ. ನನ್ನ ಹತ್ರ ಬಂದು ನನ್ನ ಮಕ್ಕಳು ಸಾಕಬೇಕು, ನನ್ನ ಕುಟುಂಬದ ನಿರ್ವಹಣೆ ನಾನು ಮಾಡಬೇಕಾಗಿದೆ, ನನ್ನದೊಂದು ಕಿಡ್ನಿ ಯಾರಿಗಾದರೂ ಮಾರಾಟ ಮಾಡಿಸಿ, ಮತ್ತೊಂದು ಸ್ವಲ್ಪ ಹಸು ತಗೊಳಕ್ಕೆ ನನಗೊಂದು ಹಣದ ವ್ಯವಸ್ಥೆ ಮಾಡಿಕೊಡಿ, ಕಿಡ್ನಿ ಮಾರಾಟ ಮಾಡೋಕ್ಕೆ ತಯಾರಿದ್ದೀನಿ ಅಂತ ಒಂದು ಹೆಣ್ಮಗಳು ಬರ್ತಾಳೆ. ಸಿದ್ದರಾಮಯ್ಯನವರೇ, ಇದು ನಿಮ್ಮ ಆಡಳಿತದಲ್ಲಿ ಜನ ಇನ್ನೂ ಏನೋ 2,000 ರೂಪಾಯಿ ಕೊಟ್ಟ ತಕ್ಷಣ ಏನು ಎಲ್ಲರ ಬದುಕನ್ನು ಬದಲಾವಣೆ ಮಾಡಿಬಿಟ್ಟಿದ್ದೀವಿ. ವಿಶ್ವಕ್ಕೆ ಮಾದರಿ ಇದು ಇವ್ರದ್ದು ಗ್ಯಾರಂಟಿ. ಒಳಗೋಗಿ ನೋಡಿದ್ರೆ ಗೊತ್ತಾಗುತ್ತೆ ಜನಗಳ ಪರಿಸ್ಥಿತಿ. 2,000 ರೂಪಾಯಿ ಅಂದರೆ ದಿನಕ್ಕೆ ಎಷ್ಟಾಯಿತು? 30 ದಿವಸಕ್ಕೆ 70 ರೂಪಾಯಿ ಬರ್ತದೆ, 80 ರೂಪಾಯಿ ದಿವಸಕ್ಕೆ. ಅದರಲ್ಲೇನು ಬದುಕಾಯ್ತದ? ಅದರಿಂದ ಈ ಸರ್ಕಾರ 2 ವರ್ಷ ಕಾಲ ಕಳೆದಾಯಿತು. ಮುಖ್ಯಮಂತ್ರಿ ಈಗ ಬರ್ತಾರೆ, ಹೊಸಬರು ಆಗ ಬರ್ತಾರೆ, ಇಲ್ಲ ಮುಖ್ಯಮಂತ್ರಿ ಇವರೇ ಇರ್ತಾರೆ. ಇದನ್ನೇ ಹೇಳ್ಕೊಂಡು ಎಷ್ಟು ದಿವಸ ತಿರುಗ್ತೀರಿ? ಅಲ್ಲ, ಆಗೋದು ಬಿಡೋದು ಅವ್ರಿಗೆ ಸೇರ್ಕೊಂಡಿದ್ದು ನನಗೆ ಸಂಬಂಧ ಇಲ್ಲ. ಇದನ್ನೇ ಹೇಳ್ಕೊಂಡು ಎಷ್ಟು ದಿವಸ ತಿರುಗಿಸ್ತೀರಿ? ಯಾವ ಆಡಳಿತ ಕೊಡ್ತೀರಿ? ಹಲವಾರು ವಿಷಯಗಳಿದೆ ಚರ್ಚೆ ಮಾಡೋದಕ್ಕೆ ಈ ಸರ್ಕಾರದ್ದು. ರಾಜಣ್ಣ ಅಂತ ಒಬ್ಬ ಮಂತ್ರಿ ಅಸೆಂಬ್ಲಿ ಒಳಗೆ ಚಾರ್ಜ್ ಮಾಡಿ ಏನು ಆ್ಯಕ್ಷನ್ ತಗೊಂಡ್ರಪ್ಪ? ಯಾರ ಮೇಲೆ ಆ್ಯಕ್ಷನ್ ತಗೊಂಡ್ರಿ? ರಾಜಣ್ಣ ರೋಷವಾಗಿ ಮಾತಾಡಿದ್ರಲ್ಲ, ಪೆನ್ ಡ್ರೈವು ಕ್ಯಾಸೆಟ್ ಮಾಡೋ ಫ್ಯಾಕ್ಟ್ರಿ ರಾಜ್ಯದಲ್ಲಿ ಇಲ್ಲೇ ಅವರ ಮಹಾನ್ ನಾಯಕ ಹೇಳಿದ್ರಲ್ಲ, ಯಾಕೆ ನಿಲ್ಲಿಸ್ಬಿಟ್ರಿ? ಮುಂದುವರಿಸಲಿಲ್ಲ ಅದನ್ನು? ಯಾವ್ಯಾವ ರೀತಿ ನೀವು ಅಧಿಕಾರಿಗಳನ್ನು ಇವತ್ತು ಅಧಿಕಾರದ ನೀವು ದುರುಪಯೋಗ ಪಡಿಸ್ಕೊತಾ ಇದ್ದೀರಿ? ಕೇಂದ್ರ ಸರ್ಕಾರದ ಮೇಲೆ ಮಾತಾಡ್ತಿರಲ್ಲ, ನೀವು ಮಾಡ್ತಾ ಇರೋದೇನು? ಆ ವಾಲ್ಮೀಕಿ ಜನಾಂಗದ್ದು ಆ ಬಡವರು ಕೊಡಬೇಕಾದ ದುಡ್ಡನ್ನ ಲೂಟಿ ಹೊಡೋದು ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಿ? ಇದ್ರ ಮೇಲೆ ಆ್ಯಕ್ಷನ್ ತಗೋಬಾರ್ದಾ? ತನಿಖೆ ಆಗಬೇಕೋ ಬೇಡವೋ? ಅದೊಂದು ಈಗ ಜನೌಷಧಿ ಮಹಾನುಭಾವರು ನಮ್ಮ ಆರೋಗ್ಯ ಸಚಿವರು ನಿನ್ನೆ ಅದೆಂಥದ್ದು ಸರ್ಕಾರದ ಆಸ್ಪತ್ರೆಗಳಲ್ಲಿ 183 ಜನೌಷಧಿ ಕೇಂದ್ರ ಅವಲ್ಲ, ಅದನ್ನೆಲ್ಲ ಮುಚ್ಚಾಕ್ತಾರಂತೀಗ. ಅದನ್ನು ಮುಚ್ಚಿಬಿಟ್ಟು ಬಹುಶಃ ಸಿದ್ದರಾಮಯ್ಯನವರ ಬ್ರ್ಯಾಂಡು ಏರಿಕೆ ಮಾಡ್ತಾರ ಪರ್ಸೆಂಟೇಜು. ಆ ಔಷಧಿ ಇಲ್ಲ ಡ್ರಗ್ಸು ಇದನ್ನು ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ? ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಯೋಗ್ಯತೆಗೆ ಎಷ್ಟು
ಪ್ರಕರಣಗಳು, ಆಸ್ಪತ್ರೆಗಳಲ್ಲಿ ಮೆಡಿಸನ್ ಇಲ್ಲ, ಎಕ್ಸ್ಪೈರಿ ಆಗಿರತಕ್ಕಂಥ ಟ್ಯಾಬ್ಲೆಟ್ಸ್ಗಳನ್ನು ಎಷ್ಟು ರಾಶಿ ಇಟ್ಕೊಂಡಿದ್ರಿ, ಏನು ಆ್ಯಕ್ಷನ್ ತಗೊಂಡ್ರಿ? ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಬಡವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಡಿಮೆ ದರದಲ್ಲಿ ಇವತ್ತು ಅವರ ಆರೋಗ್ಯ ದೃಷ್ಟಿಯಿಂದ ಆ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರೆ ಮಾತ್ರೆ ಆ ಮೆಡಿಸಿನ್ ಕೊಡಲಿಕ್ಕೆ, ಅದನ್ನು ಮುಟ್ತೀನಿ ಅಂತ ನಿನ್ನೆ ತೀರ್ಮಾನ ತಗೊಂಡು ಅಲ್ಲೆಲ್ಲ ಡ್ರಗ್ಸ್ ಮಾರಾಟ ಮಾಡೋದು, ನಿಮ್ಮ ಮದ್ಯಪಾನ ಮಾರಾಟ ಮಾಡೋ ಕೇಂದ್ರ ಮಾಡ್ತೀರಾ? ಈಗ ಅದೆಂಥದ್ದು CL7 ಅವಕ್ಕೂ ಜಾಗ ಬೇಕಲ್ಲ. ಈಗ 7.5 ಲಕ್ಷದಿಂದ 23 ಲಕ್ಷ ಮಾಡಿದಿರಲ್ಲ CL7ಗೆ, ಅದನ್ನೆಲ್ಲ CL7ಗೆ ಕನ್ವರ್ಟ್ ಮಾಡ್ತೀರಾ? ಬಾಡಿಗೆ ಕೊಟ್ಟು ಆ ಜಾಗಗಳನ್ನ? ನಾಚಿಕೆ ಆಗಬೇಕು ನಿಮಗೆ. ಎಷ್ಟು ಜನ ಸತ್ರು ಆಸ್ಪತ್ರೆಗಳಲ್ಲಿ, ಹೆಣ್ಮಕ್ಳು ಹೆರಿಗೆ ಆಗಬೇಕಾದ್ರೆ. ನಿಮ್ಮ ಯೋಗ್ಯತೆ ನೆಟ್ಟಿಗೆ ಜನಕ್ಕೆ ಮಾತ್ರ ಕೊಡೋ ಯೋಗ್ಯತೆ ನಿಮ್ಮ ಆಸ್ಪತ್ರೆಗಳಲ್ಲಿ ಇಲ್ಲ, ಸಿಬ್ಬಂದಿಗಳಿಲ್ಲ. ತೆಗೀರಿ, ಲೆಕ್ಕ ತೆಗೀರಿ. ಎಷ್ಟು ಆಸ್ಪತ್ರೆಯಲ್ಲಿ ಇವತ್ತು ಸರಿಯಾದ ರೀತಿ ವೈದ್ಯರಿಟ್ಟಿದ್ದೀರಿ, ಸರಿಯಾದ ರೀತಿ ಸಿಬ್ಬಂದಿಗಳಿಗೆ ಎಷ್ಟು ಆಸ್ಪತ್ರೆಯಲ್ಲಿದ್ದಾವೆ ಹೋಗೋನವ್ರು ನೋಡಿದರೆ? ಇವತ್ತು ರಾಜ್ಯದ ಹಲವಾರು ಭಾಗದಲ್ಲಿ ಮಳೆ, ಹಲವಾರು ಕಡೆ ಬೆಳೆ ನಾಶ. ಇವತ್ತು ತೋರಿಸ್ತಾ ಇದ್ದೀರಿ ಟಿವಿಯಲ್ಲಿ ಬೆಳಿಗ್ಗೆ, ಆ ಬೀದರ್ ಜಿಲ್ಲೆಯೊಳಗೆ ಕಬ್ಬು ಹಾಕಿರೋ ಹೊಲಗಳೆಲ್ಲ ನೀರಿನಲ್ಲಿ, ಈರುಳ್ಳಿ, ಟೊಮೊಟೊ, ಚಿತ್ರದುರ್ಗದಲ್ಲಿ ಸರ್ವನಾಶ ಆಗ್ತಾ ಇದೆ. ಯಾವನಾದರೂ ಒಬ್ಬ ಮಂತ್ರಿ ಯಾವುದಾದ್ರೂ ಒಂದು ಜಿಲ್ಲೆನಲ್ಲಿ ಆ ಜಿಲ್ಲೆಗಳಿಗೆ ಹೋಗಿ ಆ ರೈತರಿಗೆ ಸಾಂತ್ವನ ಹೇಳಿದ್ರಪ್ಪ? ಅಲ್ಲೆಲ್ಲ ಹೊಸಪೇಟೆಲ್ಲಿ ಹೋಗಿ ವಿಜೃಂಭಣೆ, ಐತಿಹಾಸಿಕವಾದಂಥ ವಿಜೃಂಭಣೆಯ ಕಾರ್ಯಕ್ರಮ ಹೊಸಕೋಟೆ ಒಳಗೆ, ಅದು ಸಾರಿ ಹೊಸಪೇಟೆಯಲ್ಲಿ. ರಾಜ್ಯಕ್ಕೆ ಏನು ಮಾಡ್ತೀನಿ ಅಂತ ತಿಳಿಲಿಲ್ಲ, ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ನಾವು ಇರೋವರೆಗೂ 5 ಗ್ಯಾರಂಟಿ ಮುಂದುವರಿಸ್ತೀವಿ. ಇಷ್ಟೇ ತಾನೇ ಭಾಷಣ ಅಲ್ಲಿ? ಪಾಪ ಮಾಡ್ಕೊಂಡ ರಾಯಭಾರಿಗಳನ್ನ ದುಬಾರಿ ಮತ್ತು ಇಲ್ಲ ಭಾಳ ಕಡಿಮೆನೇ ಕೊಟ್ಟವರು ನಮಗಂತೂ ಗೊತ್ತಿಲ್ಲ. ಏನೋ ಹೊಸ ರೀತಿನಲ್ಲಿ ಏನೋ ಸರ್ಕಾರ ಈಗ ಮೈಸೂರು ಸ್ಯಾಂಡಲ್ನ ಮಾರಾಟ ಮಾಡೋದಕ್ಕೆ ರಾಯಭಾರಿ ನೇಮಕ ಮಾಡ್ಕೊಂಡವ್ರೆ. ಸರ್ಕಾರದಲ್ಲಿ ಹಣ ಇಲ್ಲ, ಇಷ್ಟು ದುಬಾರಿ ಇದಕ್ಕೆಲ್ಲ ಇದೆ ಸರ್ಕಾರದಲ್ಲಿ, ಇದಕ್ಕೆಲ್ಲ ಏನು ತೊಂದರೆ ಇಲ್ಲ. ಈ ಉದಾಹರಣೆಗೆ ಸಿದ್ದರಾಮಯ್ಯ ಕೇಸು ಮೂಡ, ಕಪಿಲ್ ಸಿಬ್ಬಲ್ನ ಕರೆಸಿದ್ರು ಅವ್ರ ಪರವಾಗಿ ವಾದ ಮಾಡೋಕ್ಕೆ. ಸಿದ್ದರಾಮಯ್ಯವ್ರ ಮನೆಯಿಂದ ಕೊಡಬೇಕು ಈಗ ಕರೆಸೋದ ಮೇಲೆ ದುಡ್ಡನ್ನ, ಸರ್ಕಾರದಿಂದ 1,49,00,000 ಬಿಲ್ಲು ಕಪಿಲ್ ಸಿಬ್ಬಲ್ಗೆ ಪೇಮೆಂಟ್ ಕೊಡೋಕೆ ತೀರ್ಮಾನ ತಗೊಂಡವ್ರೆ. ಯಾರಪ್ಪನ ಮೇಲೆ ದುಡ್ಡು? ಸಿದ್ದರಾಮಯ್ಯರೇ. ಇದು ಜನಗಳಿಗೆ ತೆರಿಗೆ ಮೇಲೆ ತೆರಿಗೆ ಹಾಕಿ ಇಂಥದಕ್ಕೆ ನಿಮ್ಮ ದುಡ್ಡು ಉಪಯೋಗ ಮಾಡ್ತಾ ಇರೋದು. ನೀವು ಮಾಡ್ಕೊಂಡಿರೋ ತಪ್ಪಿಗೆ ಸರ್ಕಾರದಿಂದ ಕಪಿಲ್ ಸಿಬ್ಬಲ್ನ ಕರೆಸಿ 1,49,00,000 ಪೇಮೆಂಟು. ಇದು ಎಲ್ಲಿಗೆ ಈ ರಾಜ್ಯ ಹೋಗ್ತಿದೆ ಗೊತ್ತಿಲ್ಲ. ಮಾತೆತ್ತಿದರೆ ಕೇಂದ್ರ ಸರ್ಕಾರ ಅನ್ಯಾಯ ಅಂತಾರೆ. ನನ್ನ ಬರೆದಿದ್ದೀರಿ, ನನ್ನ ತೀರ್ಮಾನ ತಗೊಂಡಿದ್ದೀನಿ ನನ್ನ ಇಲಾಖೆನಲ್ಲೇ. 10,000 ಬಸ್ಸಲ್ಲಿ ಮೊದಲನೇ ಹಂತದಲ್ಲಿ 4,00,000 ಬಸ್ ಇವತ್ತು ಕರ್ನಾಟಕಕ್ಕೆ BMTC ಕೊಡ್ತಾ ಇದ್ದೀವಿ. ದೆಹಲಿ 2,800, ತೆಲಂಗಾಣಗೆ 2,000, ಕರ್ನಾಟಕಕ್ಕೆ 4,500 ಕೊಟ್ಟಿದ್ದೀವಿ. ಸಣ್ಣತನ ತೋರಿಸ್ತಿಲ್ಲ ನಾವು. ಇವತ್ತು ಬೆಂಗಳೂರು ನಗರದ ಪರಿಸ್ಥಿತಿ ನೋಡಿ, 4,500 ಬಸ್ ಏನು ಕೊಟ್ಟಿದ್ವಿ ಮೊದಲನೇ ಹಂತದಲ್ಲಿ. ಇನ್ನೂ ನೆಸಿಟಿ ಇದ್ದರೆ ನೆಕ್ಸ್ಟ್ ಹಂತದಲ್ಲಿ ತೀರ್ಮಾನ ಮಾಡ್ತೀನಿ ಅಂತಲೂ ಹೇಳಿ ಕಳಿಸಿದ್ದೀನಿ. 10,000 ಬೇಡಿಕೆ ಏನು ಹೇಳಿ? 10,000 ಬಸ್ಸಿಗೆ BMTC ಇಲ್ಲ, ಅವರು 7,000ಕ್ಕೆ ಅಂತ
ಒಂದು ಬೇಡಿಕೆ ಕೊಟ್ಟಿದ್ದರು 7,000ಕ್ಕೆ. ರಾಮಲಿಂಗಾರೆಡ್ಡಿಗಿಂತ ಮುಂಚೆನೇ ಬಂದು ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ 7,000 ಬಸ್ಗೆ ಒಂದು ಅರ್ಜಿ ಕೊಟ್ಟಿದ್ದಾರೆ. 14,000 ಬಸ್ಸನ್ನು ಅಲಾಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ಅಹಮದಾಬಾದ್ಗೆ 1,000 ಬಸ್ ಕೇಳಿದ್ದಾರೆ, 1,000 ಬಸ್ನೂ ಕೊಡ್ತಾ ಇದ್ದೇವೆ. ಸೂರತ್ಗೆ 600 ಕೇಳಿದ್ದಾರೆ, 600 ಬಸ್ಸು ಕೊಡ್ತಾ ಇದ್ದೇವೆ. ತೆಲಂಗಾಣದವರು 2,800 ಬದಲು 2,000 ಕೇಳಿದರು, ಈ 2,800 ಬಸ್ ಬೇಕು ಅಂತಕ್ಕಂಥ ಒಂದು ಮನವಿ ಸಲ್ಲಿಸಿದ್ದಾರೆ. ಈಗ ಮೊದಲನೇ ಹಂತದಲ್ಲಿ ಅವ್ರಿಗೆ 2,000 ಬಸ್ ಅಲಾಟ್ ಮಾಡ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಇನ್ನೂ ಏನು ಉಳಿದಿದೆ, ಇನ್ನೂ ಮಹಾರಾಷ್ಟ್ರ, ನಮ್ಮ ವೆಸ್ಟ್ ಬೆಂಗಾಲ್ ಇರ್ಬೋದು, ಅಲ್ಲಿಂದ ನಮ್ಮ ಚೆನ್ನೈ, ಅಲ್ಲಿಂದ ಬೇಡಿಕೆ ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರವಾಗಿ ದೆಹಲಿಗೆ 2,800 ಕೊಟ್ಟಿದ್ದೀವಿ ದೆಹಲಿಗೆ. ಅದರಿಂದ ಇನ್ನೂ 4,500 ಬಸ್ಸು ಇವತ್ತೇನು ನಾವು ಅಲಾಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ. ಬೇರೆ ಬೇರೆ ರಾಜ್ಯದಲ್ಲಿ ಯಾರು ನಮಗೆ ಮನವಿ ಸಲ್ಲಿಸ್ತಾರೆ ಅನ್ನೋದಕ್ಕೋಸ್ಕರವಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಕರ್ನಾಟಕಕ್ಕೆ 4,500 ಬಸ್ಸನ್ನು ಇವತ್ತು ಅವ್ರೇನು ಕೇಳಿದ್ರು ಮತ್ತು ದೊಡ್ಡ ಮಟ್ಟದಲ್ಲಿ ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೆ ಪ್ರಧಾನಮಂತ್ರಿಗಳ ಒಂದು ಸಹಕಾರ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆ PM E-ಡ್ರೈವ್ ಅಂತಕ್ಕಂಥ ಒಂದು ಅವರ ಚಿಂತನೆ ಏನಿದೆ ಪ್ರಧಾನಮಂತ್ರಿಗಳದು, ಇವತ್ತು ಇದಕ್ಕೆ ತರಬೇಕು, ನೆಟ್ ಝೀರೋ ತರಬೇಕು ಕಾರ್ಬನ್ ಅಂತ ಹೇಳಿ ಅವರ ಒಂದು 2030 ಒಂದು ಗಮನದಲ್ಲಿ ಇಟ್ಕೊಂಡೇನು ಕೆಲವು ತೀರ್ಮಾನ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳನ್ನು ಅಭಿನಂದನೆ ಸಲ್ಲಿಸ್ತಾರೆ. ಈವನ್ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ VISLಗೆ DPR ನಡೀತಾ ಇದೆ ಭದ್ರಾವತಿ. ಇದಕ್ಕೆ ಅದು ಸದ್ಯದಲ್ಲೇ ಅದು ಬಹಳ ದಿನ ಇದಿತ್ತು ಸರ್. ಯಾಕಂದರೆ ಪಕ್ಕದ ವಿಶಾಖಪಟ್ಟಣಂ ಮಾಡಿದರು, ನಮ್ಮ ಸಚಿವರು ನಮಗೆ ಮಾಡಬೇಕಲ್ಲ. ಅಲ್ಲಿ ವಿಶಾಖಪಟ್ಟಣದಲ್ಲಿ ಇಮ್ಮಿಡಿಯೇಟಾಗಿ ಶುರು ಮಾಡ್ತಕ್ಕಂಥದ್ದಕ್ಕೆ ಆರ್ಥಿಕವಾಗಿ ನೆರವು ಬೇಕಿತ್ತು. ಅದರಿಂದ ಇವತ್ತು ಅಲ್ಲಿ ಏನೋ 11,000 ಕೋಟಿ ಇವತ್ತು ಸಾಧ್ಯವೇ ಇಲ್ಲ ಅಂತ ಇದ್ದಂಥದ್ದನ್ನು ಪ್ರಾರಂಭ ಏನು ಮಾಡೋದು. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಸಂಪೂರ್ಣವಾಗಿ ಮಾಡಿಫೈ ಮಾಡಬೇಕು, ಹೊಸ ಪ್ಲ್ಯಾಂಟನ್ನೇ ಹಾಕಬೇಕಾಗಿದೆ ಅಲ್ಲಿ. ಆ ದೃಷ್ಟಿಯಿಂದ ಅದು DPR ಮಾಡಿ ಸುಮಾರು 8,000 to 10,000 ಕೋಟಿ ವೆಚ್ಚದಲ್ಲಿ ಹೊಸದಾಗೇ ನಾವು ಆ ಪ್ಲ್ಯಾಂಟನ್ನು ಏನು ಮಾಡಬೇಕಾಗಿದೆ, ಮಾಡಿಫೈ ಮಾಡಬೇಕಾಗಿದೆ. ಅದಕ್ಕೆ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇನೆ. DPR ನಡೀತಾ ಇದೆ, ಇನ್ನೂ 2 ತಿಂಗಳಾಗತ್ತೆ. ಬಹುಶಃ ಈ ವರ್ಷದ ಕೊನೆ ಹಂತದಲ್ಲಿ ಫೌಂಡೇಶನ್ ಆಗ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳನ್ನೇ ಕರ್ಕೊಂಡೋಗಿ ಆಗ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಅದಷ್ಟೇ ಅಲ್ಲ, ಸೇಲಂನಲ್ಲೂ ಉತ್ತಮ ಅಂತ ಒಂದು ಸ್ಟೀಲ್ ಪ್ಲ್ಯಾಂಟು, ಅದು ಸಮಸ್ಯೆಗಳಿದೆ, ಅದಕ್ಕೂ ಸಹ ಜೀವ ಕೊಡ್ತಾ ಇದ್ದೇವೆ. ದೇವೇಗೌಡರ ಕಾಲದಲ್ಲಿ ಕನಸು ಕಂಡಿತ್ತು, ಆವಾಗ ಇದರದ್ದು ಭದ್ರಾವತಿದು ಪಾಪ ಅವ್ರ ಸೇಲ್ಗೆ ಮರ್ಜ್ ಮಾಡಿದ್ರು. ಅದನ್ನೇನಾದ್ರು ಉಳಿಸ್ಬೇಕು ಅಂತ ಹೇಳಿ ಪ್ರಯತ್ನ ಆಗಿದ್ದಾಗ ಆಗ್ಲಿಂದಲೂ ಸಹ ಅದಕ್ಕೇನು ಇನ್ವೆಸ್ಟ್ಮೆಂಟು ₹1 ಹಾಕಿಲ್ಲ. ಈಗ ನಾವು ಸೇಲಿಂದನೇ ಅದಕ್ಕೆ ಎಲ್ಲ ರೀತಿಯ ಯಾಕೆಂದರೆ 1,00,000 ಕೋಟಿ ಸೇಲಿಂದ ಇವತ್ತು ಹಲವಾರು ನಮ್ಮ ಸೇಲ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾರ್ಖಾನೆಗಳಿಗೆ ಇವತ್ತು ಎಕ್ಸ್ಪ್ಯಾನ್ಷನ್ಗೆ ನಾವೇನು ತೀರ್ಮಾನ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟ್ನು ಇವತ್ತು ಪುನಶ್ಚೇತನಗೊಳಿಸ್ತಕ್ಕಂಥ ತೀರ್ಮಾನ ಮಾಡ್ತಾ ಇದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.